2025-26ನೇ ಸಾಲಿನಲ್ಲಿ ಕಳೆದ ವರ್ಷ ಅನೇಕ ಆಯವ್ಯಯವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲಾ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು ಒಂದು ವಾಗ್ದಾನವನ್ನ ಮಾಡಿದ್ವಿ. ನಾವು ಆಯವ್ಯಯದಲ್ಲಿ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ವೋ 80% ನಾವು ನೆರವೇರಿಸಿದ್ದೇವೆ. ಅದರಲ್ಲಿ ನಾವು SBM ನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಅದು. ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ, ಘನತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಸ್ಥಳದಲ್ಲಿ ಸಂಸ್ಕರಣಾ ಶೆಡ್ನ ನಿರ್ಮಾಣಕ್ಕೆ 78.5 ಲಕ್ಷ, ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ 83 ಲಕ್ಷ, CC ಡ್ರೈನ್ ಮತ್ತು ಕಲ್ವರ್ಟ್ ನಿರ್ಮಾಣಕ್ಕಾಗಿ 44, ಲೀಜೆಡ್ ಸಂಸ್ಕರಣಾ ಘಟಕದ ನಿರ್ಮಾಣಕ್ಕಾಗಿ 6 ಲಕ್ಷ, ಸ್ಯಾನಿಟರಿ ಲ್ಯಾಂಡ್ ಫಿಲ್ ಟ್ರೆಂಚ್ಗಳ ನಿರ್ಮಾಣಕ್ಕಾಗಿ 95 ಲಕ್ಷ ಕಾಯ್ದಿರಿಸಿದ್ವಿ. ಅದು ಇವತ್ತು ಆ ಕಾರ್ಯಕ್ರಮ ಸುಮಾರು 50%ಗಿಂತ ಹೆಚ್ಚಾಗಿ ಪ್ರಗತಿ ಆಗಿದೆ, ಕೆಲಸ ನಡೀತಾ ಇದೆ. ಮತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಶೌಚಾಲಯಗಳು ಅವು ಕೂಡ, ಮತ್ತೆ ಪಾರಂಪರಿಕ ತ್ಯಾಜ್ಯದ ಸಂಸ್ಕರಣಾ ಕಾಮಗಾರಿಗಳು ಇವೆಲ್ಲ ಕೂಡ ಮುಕ್ತಾಯದ ಹಂತದಲ್ಲಿದ್ದಾವೆ. ಮತ್ತೆ SFC ನಿಧಿಯಿಂದ ಸುಮಾರು 183.54 ಲಕ್ಷ ಹಾಗೂ SCPTSP ಯೋಜನೆಗೆ 24.10ರಲ್ಲಿ 48 ಲಕ್ಷ ಹಂಚಿಕೆ ಆಗಿತ್ತು. ಅದಾದ್ಮೇಲೆ SFC ವಿಶೇಷ ಅನುದಾನದಲ್ಲಿ 457.76 ಲಕ್ಷ ಖರ್ಚಾಗಿರ್ತದೆ. ಮತ್ತೆ ಇನ್ನೊಂದು 82 ಲಕ್ಷ ಕ್ರಿಯಾ ಯೋಜನೆ ಈಗಾಗಲೇ ಕೆಲಸದಲ್ಲಿ ಪ್ರಗತಿಯಲ್ಲಿದೆ. ಮತ್ತೆ UADF ಅನುದಾನ 82 ಕೋಟಿ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ವಸತಿ ಬ್ಯಾಂಕ್ನ ಸಹಯೋಗದೊಂದಿಗೆ ಅದನ್ನ ಕೈಗೆತ್ತಿಕೊಂಡಿದ್ವಿ. ಅದು ಕೂಡ ಆಲ್ಮೋಸ್ಟ್ 50-60% ಕೆಲಸ ಆಗಿದೆ. 40% ಬಾಕಿ ಇದೆ, ಅದು ಪ್ರಗತಿಯಲ್ಲಿದೆ. ಮತ್ತೆ ನಾವು ಸ್ಮಾರ್ಟ್ ರಾಮನಗರದ ಕಡೆಗೆ ಒಂದು ಹೆಜ್ಜೆ ಇಟ್ಟಬೇಕು ಅಂತ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸದಂತೆ ಗ್ರೇಡ್ 1 ಇಂದ ಗ್ರೇಡ್ 2 ಇಂದ ಗ್ರೇಡ್ 1ಗೆ ನಾವು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ. ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸದಂತೆ ನಿಷೇಧ ಮಾಡಿದ್ರು ಕೂಡ ಸಾಕಷ್ಟು ಇದಾವೆ. ಅದಕ್ಕೆ ಪರ್ಯಾಯ ಮಾರ್ಗ ಸಲುವಾಗಿ ನಾವು ಒಂದು 10,000 ಬಟ್ಟೆ ಚೀಲಗಳನ್ನು ಕೊಟ್ವಿ. ಅದ್ರ ಜೊತೆಗೆ ಈಗ ವೆಂಡಿಂಗ್ ಮೆಷಿನ್ಗಳನ್ನ ಇಡಬೇಕು ಅಂತ ಹೇಳಿ ಈ ಸಾರಿಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ನೆಲದ ಸ್ವಾಭಿಮಾನಿ ರಾಜಕಾರಣಿ, ಕರ್ನಾಟಕ ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ ನಮ್ಮೂರಿನವರೇ ವಿಧಾನಸೌಧದ ಶಿಲ್ಪಿ ಆಗಿ ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ವಿ. ಅದು ಕೂಡ ಸುಮಾರು 17 ಜನಕ್ಕೆ ಕೊಟ್ಟಿದ್ದೀವಿ. ವಿಶ್ವಕಂಡ ಶ್ರೇಷ್ಠ ದಾರ್ಶನಿಕ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ. ಮೊನ್ನೆ ರೇಷ್ಮೆ ನಾಡ ಕನ್ನಡ ಹಬ್ಬ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವನ್ನ ಆಚರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅದನ್ನು ಕೂಡ ನಮ್ಮ ಎಲ್ಲಾ ನಗರಸಭಾ ಸದಸ್ಯರು, ನಮ್ಮ ಆಡಳಿತ ವರ್ಗದ ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಆಮೇಲೆ ನಾವು CM ಲಿಂಗಪ್ಪನವ್ರಿಗೆ ಪೌರ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ರಾಜ್ಯೋತ್ಸವ ಆಚರಣೆ ಅಂಗವಾಗಿ ಆಟೋ ಚಾಲಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದೇವೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ವರ್ಗಗಳ ಬಡ ಜನರ ಕಲ್ಯಾಣಕ್ಕೆ ನಾವು ಸುಮಾರು 60 ಮತ್ತು 30 1.5 ಲಕ್ಷ ಹಣವನ್ನ ವಿಶೇಷ ಚೇತನರಿಗೆ ಮತ್ತು ಇತರೆ 7.25 ನಲ್ಲಿ 30 ಲಕ್ಷ ಮತ್ತೆ ವಿಶೇಷ ಚೇತನರಿಗೆ 15 ಲಕ್ಷ ಮೀಸಲಿರಿಸಿದ್ದು. ಅದೆಲ್ಲ ಹೆಚ್ಚು ಕಡಿಮೆ 90-95ರಷ್ಟು ಭಾಗ ಖರ್ಚಾಗಿದೆ. ಇನ್ನು ಈ ಉಳಿದಿರೋದು ಇನ್ನೊಂದು ಈ ತಿಂಗಳು ಕೊನೆಯಷ್ಟರಲ್ಲಿ ಖರ್ಚು ಮಾಡ್ತೀವಿ. ಮತ್ತೆ ಕಂದಾಯ ಶಾಖೆಯಲ್ಲಿ ನಾವು 9 ಕೋಟಿ ಆದಾಯ ನಿರೀಕ್ಷಿಸು, ಅದಕ್ಕೂ 9 ಕೋಟಿಗೂ ಹೆಚ್ಚು ನಾವು ಆದಾಯವನ್ನ ಕಲೆಕ್ಟ್ ಮಾಡಿದ್ದೇವೆ. ಆಮೇಲೆ ಕಂದಾಯ ಕಳೆದ ವರ್ಷದಲ್ಲಿ ಸುಮಾರು 26 ಕಾರ್ಯಕ್ರಮಗಳು ಮಾಡಿ ನಾವು ಸುಮಾರು 9-10 ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನ ಜನರಿಗೆ ವಿತರಣೆ ಮಾಡಿದ್ದೀವಿ. ಅದು ನಮ್ಮ ಎಲ್ಲಾ ನಗರಸಭಾ ಸದಸ್ಯರು ನಾವೆಲ್ಲ ಸೇರಿ ಇಂಥ ಒಂದು ಜನಸ್ನೇಹಿ ಕೆಲಸವನ್ನ ಮಾಡಿದ್ದೇವೆ. ಅದಾದ್ಮೇಲೆ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಪೌರ ಕಾರ್ಮಿಕರು ಕೂಡ ಎಲ್ಲ ರೀತಿಯ ಸುರಕ್ಷಾ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ. ಆಮೇಲೆ ವಿಶೇಷವಾಗಿ ಇಡೀ ರಾಜ್ಯವಲ್ಲೇ ನಮ್ಮ ಎಲ್ಲೂ ಮಾಡದೇ ಇರತಕ್ಕಂತ ಕಾರ್ಯಕ್ರಮಗಳನ್ನ ನಮ್ಮ ಪೌರ ಕಾರ್ಮಿಕರನ್ನೇ ಅವರಲ್ಲಿರ್ತಕ್ಕಂಥ ಸುಪ್ತವಾಗಿ ಅಡಗಿರ್ತಕ್ಕಂಥ ಕಲಾ ಪ್ರತಿಭೆಯನ್ನ ಗುರುತಿಸಬೇಕು ಮತ್ತು ಅಂತ ಹೇಳಿ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ವರ್ಗದ PUC ವ್ಯಾಸಂಗ ಮಾಡ್ತಾ ಇರ್ತ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಅವಕಾಶ ಕೊಟ್ಟಿದ್ವಿ. ಪ್ರತಿಷ್ಠಿತ
ಅಕ್ಕ IAS ಅಕಾಡೆಮಿ ವತಿಯಿಂದ ನಾವು ಫ್ಯಾಕಲ್ಟಿಯನ್ನು ಕರೆಸಿ ಈಗ ನಿರಂತರವಾಗಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ನಾವು ಎಲ್ಲಿ ಸಾರ್ವಜನಿಕರಲ್ಲಿ ಯಾರು ವೃತ್ತಿಪರ ಕೋರ್ಸ್ಗಳಿಗೆ ಪ್ರೊಫೆಷನಲ್ ಕೋರ್ಸಸ್ಗಳು ತಗೊಳ್ಳೋಕೆ ಸಾಧ್ಯ ಅಲ್ವೋ ಅದು ನಗರಸಭೆ ವತಿಯಿಂದ ಸುಮಾರು 150 ಜನಕ್ಕೂ ಹೆಚ್ಚು ಈ ಒಂದು ಟ್ರೈನಿಂಗ್ ನಲ್ಲಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ, ಮತ್ತೆ ನಮ್ಮಲ್ಲಿ ಪೌರ ಕಾರ್ಮಿಕರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ವಿ, ಅವೆಲ್ಲವೂ ಕೂಡ ನಾವು ಪೂರೈಸಿದ್ದೇವೆ. ಆಮೇಲೆ ನಮ್ಮ ನಗರಸಭಾ ಸದಸ್ಯರಿಗೆ ಆಮೇಲೆ ನಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರಗತಿಯನ್ನ ಸಾಧಿಸಿದ್ದೇವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಇದು ಬಡತನ ನಿವಾರಣೆ ಹಾಗೂ ಮಹಿಳೆಯರನ್ನು ಸಂಘಟಿಸತಕ್ಕಂಥದ್ದು ಇದ್ರ ಮುಖ್ಯ ಉದ್ದೇಶ. ನಾವು ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಮಾರು 1530 ಸಂಖ್ಯೆ ಗುರುತಿನ ಚೀಟಿ ಕೊಟ್ಟಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ನೆರಳನೆ ಆಶ್ರಯ ನೀಡಲು 1000 ಛತ್ರಿಗಳನ್ನು ವಿತರಿಸಿದ್ದೇವೆ. ಸವಿತಾ ಸಮಾಜದ ವೃತ್ತಿನಿರತ 105 ಶ್ರಮಿಕರಿಗೆ ನಗರಸಭೆ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದೊಂದಿಗೆ ನಾವು ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಮಡಿವಾಳ ಸಮಾಜದ 56 ಶ್ರಮಿಕರಿಗೆ ನಗರಸಭೆ ಕಿಟ್ಟನ್ನು ವಿತರಣೆ ಮಾಡಿದೆ. ಹಾಗೂ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸುಮಾರು 10,000 ರೂಪಾಯಿಯಂತೆ 1622 ಬೀದಿ ಬದಿ ವ್ಯಾಪಾರಿಗಳಿಗೆ 162.20 ಲಕ್ಷಗಳ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಆಮೇಲೆ 20,000 ರೂಪಾಯಿಯಂತೆ 726 ಬೀದಿ ಬದಿ ವ್ಯಾಪಾರಿಗಳಿಗೆ 145 ಲಕ್ಷ ಸಾಲ ಸೌಲಭ್ಯ ಕೊಟ್ಟಿದ್ದೇವೆ. 50,000 ರೂಪಾಯಿಗಳಂತೆ 237 ಬೀದಿ ಬದಿ ವ್ಯಾಪಾರಿಗಳಿಗೆ ರು 118.50 ಲಕ್ಷಗಳ ಸಾಲ ಸೌಲಭ್ಯ ನೀಡಲಾಗಿದೆ. ಆಮೇಲೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಡಿಯಲ್ಲಿ 1702 ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಕುಟುಂಬಸ್ಥರಿಗೆ ವಿಮೆ ಮಾಡಿಸಿದ್ದೇವೆ. ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 2219 ಬೀದಿ ಬದಿ ವ್ಯಾಪಾರಿಗಳಿಗೆ ವಿಮೆ ಮಾಡಿಸಲಾಗಿದೆ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 201 ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ನ ತರಿಸಲಾಗಿದೆ. 100% ಘನತ್ಯಾಜ್ಯಗಳ ನಿರ್ವಹಣೆ, ಸಾರ್ವಜನಿಕರಲ್ಲಿ ನಿರ್ಮಲೀಕರಣಕ್ಕಾಗಿ ಮಾನಸಿಕ ಬದಲಾವಣೆ ಹಾಗೂ ಅನೇಕ ವೇಸ್ಟ್ ವಾಟ್ ಇನ್ನು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಾವು ಈ ಕಳೆದ ಸಾರಿ ನಾವು ಏನು ಮಾತನ್ನು ಕೊಟ್ಟಿದ್ವೋ ಅವೆಲ್ಲವನ್ನು ಕೂಡ ನಾವು ಪೂರೈಸಿದ್ದೇವೆ. ಅಮೃತ್ ಮಿತ್ರ ಯೋಜನೆ, ಗಾಂಧಿ ಸ್ಮಾರಕ ಸಾರ್ವಜನಿಕ ಉದ್ಯಾನವನ ಹಾಗೂ ಐಜೂರು ಉದ್ಯಾನವನ ನಿರ್ವಹಣೆಗಾಗಿ 9.5 ಲಕ್ಷಗಳ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಮತ್ತೆ ನಗರದ ಪ್ರಮುಖ ಪಾರ್ಕ್ಗಳನ್ನ ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸಲು ನಾವು ಅಮೃತ್ ಯೋಜನೆ ವತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ರಂಗರಾಯರ ದೊಡ್ಡಿ ಪಾರ್ಕ್ಗೆ, ಮತ್ತು ವಾರ್ಡ್ ನಂಬರ್ 30ರ ಐಜೂರು ವಾಟರ್ ಟ್ಯಾಂಕ್ಗೆ 25 ಲಕ್ಷ, ವಾರ್ಡ್ ನಂಬರ್ 8ರ ಮಹಾತ್ಮ ಗಾಂಧಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗೆ ಒಂದು 25 ಲಕ್ಷ ಈಗಾಗಲೇ ಕೆಲಸ ಪ್ರಗತಿಯಲ್ಲಿದೆ. ಆಮೇಲೆ ನಗರೋತ್ಥಾನ ಹಂತ 4, ಈಗ ನಾವು PWD ಸರ್ಕಲ್ ಇಂದ ರೈಲ್ವೆ ಸ್ಟೇಷನ್ ಸರ್ಕಲ್ ವರೆಗೆ ರಸ್ತೆ ಮತ್ತು ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿಪಡಿಸಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಉತ್ತಮ ವಿನ್ಯಾಸದ ಖರ್ಚುಗಳನ್ನು ಅಳವಡಿಸಲು ನಗರೋತ್ಥಾನ ಹಂತ 4ರಲ್ಲಿ ಟೆಂಡರ್ ಕರೆದಿದ್ದೇವೆ. ಈಗಾಗಲೇ ಟೆಂಡರ್ ಓಪನ್ ಆಗಿದೆ. ಅದು ಕೆಲವು ಕಾರಣಗಳಿಂದ ವಿಳಂಬ ಆಗಿತ್ತು. ಈಗಾಗಲೇ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದ್ದಾರೆ. ಇನ್ನೊಂದು 10-15 ದಿನಗಳಲ್ಲಿ ಕಾರ್ಯಾದೇಶವನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಮತ್ತೆ ತಾಂತ್ರಿಕ ಶಾಖೆ ವತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ. ಕೆಂಪೇಗೌಡ ಸರ್ಕಲ್ನಲ್ಲಿ ಮತ್ತೆ ಇದು ಫುಟ್ಪಾತ್ ಮತ್ತೆ ಸರ್ಕಲ್ನ ಇಂಪ್ರೂವ್ ಮಾಡೋದು, ಆಮೇಲೆ ಟ್ಯಾಂಕ್ ಸರ್ಕಲ್ನಲ್ಲಿ ನೀರಿನ ಕಾರಂಜಿಯಿಂದ ಕೂಡಿದ ಫೌಂಟೈನ್ ನಿರ್ಮಿಸಿ ಅಂತ ಈಗಾಗಲೇ ನಾವು ಟ್ಯಾಂಕ್ ಸರ್ಕಲ್ ಅಲ್ಲಿ ಕ್ಲಾಕ್ ಟವರ್ನ ಈಗ ಟೆಂಡರ್ ಕರೆದಿದ್ವಿ. ಮತ್ತೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಉತ್ಸವನ್ನ ದೀಪಾಲಂಕಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅದನ್ನು ಕೂಡ ಈಗ ನಾಳೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ಮತ್ತೆ ರಾಮನಗರ ಜಿಲ್ಲಾ ಕೇಂದ್ರ ಅಂದಾಜಿಸುವ ಸಲುವಾಗಿ ಐಲವ್ ರಾಮನಗರ ಅಂತ ಹೇಳಿದ್ವಿ. ಅದು ಕೂಡ ನಾವು ಈ 31ರೊಳಗಡೆ ಮಾಡ್ತೇವೆ. ಮತ್ತೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ, ಅದನ್ನ ನಾವು ಕೈಗೆತ್ತಿಕೊಳ್ಳಕ್ ಆಗ್ಲಿಲ್ಲ. ಕಲ್ಯಾಣ ಕಾರ್ಯಕ್ರಮಗಳನ್ನ, ಮೆಡಿಟೇಷನ್ನು, ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ನುರಿತ ಮತ್ತು ವೈದ್ಯಕೀಯ ತಜ್ಞರಿಂದ ಇವೆಲ್ಲ ಕೂಡ ಮಾಡಿಸಿದ್ದೀವಿ. ಮತ್ತೆ ವಿವಿಧ ಕಡೆಗಳಲ್ಲಿ ವಿಶ್ರಾಂತ ಗೃಹ ನಿರ್ಮಿಸಲು ಯೋಜನೆ ಮಾಡಿದ್ವಿ. ಅದನ್ನ ಈಗ ಕೈಗೆತ್ಕೊಂಡಿದ್ವಿ. ಇಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಏನ್ ಘೋಷಣೆ ಮಾಡಿದ್ವೋ ಕಳೆದ ಬಾರಿ ನಮ್ಮ ರಾಮನಗರ ನಗರಸಭೆ ಜನರಿಗೆ ಏನ್ ಮಾತು ಕೊಟ್ಟಿದ್ವೋ ಆ ಮಾತನ್ನ ನಮ್ಮ ರಾಮನಗರ ನಗರಸಭೆ ನಾವು ನಡೆಸ್ಕೊಂಡಿದ್ದೇವೆ.